ಸೆಂಟಾ ಕ್ಲಾಸ್ ಹುಡುಗನೇ ಯಾಕಾಗೋನೆ, ಹುಡುಗಿ ಯಾಕಾಗಿಲ್ಲ? ಸರ್, ಯಾಕಂದ್ರೆ ಯಾವ್ದೇ ಹುಡುಗಿ ಪ್ರತಿ ವರ್ಷ ಒಂದೇ ಬಟ್ಟೆ ಹಾಕಲ್ಲ, ಅದು ಸೇಮ್ ಫೆಸ್ಟಿವಲ್ಗೆ. ಸಾಧ್ಯನೇ ಇಲ್ಲ. ಮೇರಿ ಕಿಸ್ಕಾ ಮಸ್ಕಾ. ಹಲೋ, ಎಲ್ಲಿ? ಇಲ್ಲೇ ಆಚೆ ಬಂದ, ಏನಾಯ್ತು? 31ನೇ ತಾರೀಕು ಡಿಸೆಂಬರ್ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಸುತ್ತಾಡಕ್ ಹೋಯ್ತಾ ಇದೀವಿ. ನೀನು ಬತ್ತೀಯಾ? ಓ ಮಾಮ್, ನಾನು ಬರ್ತೀನಿ. ಸರಿ, ಎಲ್ಲೋಯ್ತಾ ಇರೋದು? 2026ಕ್ಕೆ. ನೀವೇನಾರು ಮುಖೇಶ್ ಅಂಬಾನಿ ಅವ್ರ ಮಗ ಆಗಿದ್ರೆ ನೀವ್ ಫಸ್ಟ್ ಏನ್ ತಗೊಂತ ಇದ್ರಿ? ಫಸ್ಟ್ ನಾನೊಂದ್ ಹೆಲಿಕಾಪ್ಟರ್ ತಗೊಂತ ಇದ್ದೆ. ನೋಡಿದ್ರ ಗಾಯ್ಸ್, ಒಂದ್ ಹೆಲಿಕಾಪ್ಟರ್ಗೋಸ್ಕರ ಸ್ವಂತ ಅಪ್ಪನ್ನೇ ಚೇಂಜ್ ಮಾಡ್ಕೊಂಬಿಟ್ಟ. ಕ್ಯಾರ ಕಿತ್ತೋದಂಗೆ ರೋಡಾಗ ಹೊಡೀರಿ. ರೋಪರ್ ನನ್ ಮಕ್ಕಳ ನೀವೇ ಕಲ್ಸ್ಬೇಕಪ್ಪ, ಬುದ್ಧಿ ನೀವೇ ಕಲ್ಸ್ಬೇಕು. ಈ ನನ್ನ ಮಕ್ಕಳು 3 ಬಿಟ್ಟು ನಿಂತ್ಬಿಟ್ಟವ್ರಣ್ಣ. ಮಾನ ಮರ್ಯಾದೆ ಏನು? ಹಾಯ್, ನೀವ್ ಇಷ್ಟಪಟ್ಟಂತ ಅಮೃತಾಂಜನ್ ಶಾರ್ಟ್ ಫಿಲ್ಮ್ ಈಗ ದೊಡ್ಡ ಸಿನಿಮಾ ಆಗಿ ಜಾನ್ 30th ಥಿಯೇಟರ್ಸ್ ಗೆ ಬರ್ತಾ ಇದೆ. ಪಕ್ಕಾ ಎಂಟರ್ಟೈನ್ಮೆಂಟ್ ಇರುತ್ತೆ, ಮಿಸ್ ಮಾಡದೆ ನೋಡಿ. ನಿನಗೂ ಒಂದ್ ದಿವಸ ಇದೇ ಗತಿ ಬರತ್ತಿ. ಮಾವಿನ ಹಣ್ಣಿಗೆ ಬಂದಿರೋ ತರ ಸ್ವಲ್ಪನಾದ್ರೂ ಮನುಷ್ಯತ್ವ ಇರ್ಬೇಕು ಮನುಷ್ಯನಿಗೆ. ಏ ತಮ್ಮ, ಏನಾತ ನೋಡ್ರಿ ಅಣ್ಣ, ಎಷ್ಟ್ ಚೆನ್ನಾಗಿದೆ ಮಾವಿನ ಹಣ್ಣು. ಅದೇ ತುಂಬಾ ಸ್ವೀಟ್ ಇದೆ ತಮ್ಮ. ಮತ್ತೆ ನೋಡ್ರಿ, ಆ ಸುಳ ಮಗ ಉಚ್ಚಾಗ ಎಷ್ಟು ಹೋಗ್ಯಾನ. ಮಚ್ಚ ಅಲ್ಲಿ ನೋಡ್ಲ ಎಂತ ಫಿಗರು ಲೋ ಮಚ್ಚ, ಕೆಳಗಡೆ ಸಿಸ್ಟಮ್ ಏನಾದ್ರು ನೋಡ್ಬಿಟ್ರೆ ಒಳ್ಳೆ ಸ್ವರ್ಗ ಅನ್ಕೋ. ಸಿಸ್ಟಮ್ ತಾನೇ, ಇರು ನೋಡುವಂತೆ. ಓ ಆಂಟಿ, ನಿಮ್ ಮಗ್ತಲ್ಲ ಏನ್ ಅಂಟ್ಕದೈತೆ ನೋಡು. ಸರ್ಕಾರದಿಂದ ಒಂದೇ ಬೇಡಿಕೆ ನಮ್ದು, ನಾವು ಸಿಂಗಲ್ ಆಗಿದ್ದೀವಿ, ನಮ್ದು ಮದ್ವಿ ಮಾಡಿಸ್ರಿ. ಇಲ್ಲಾಂದ್ರ ವಿಧಿವೆ ಘೋಷಣೆ ಮಾಡಿ ಪೆನ್ಷನ್ ಚಾಲೂ ಮಾಡಿಸ್ರಿ ನಮ್ದು. ದರ್ಶನ್ ಮತ್ತೆ ಸುದೀಪ್ ಅವರ ಫ್ಯಾನ್ಸ್ ಮತ್ತೆ ಅವ್ರ ನಡುವೆ ದೊಡ್ಡ ಮಟ್ಟದಲ್ಲಿ ಮಾತುಕತೆ ಬಾರಿಗಳು ನಡೀತಾ ಇದೆ. ಸೊ ನೀವಾಗ ಹಿರಿಯ ನಟರಾಗಿ ನಾ ಹಿರಿಯ ನಟನಾಗಿ ಒಂದೇ ಒಂದು ಹೇಳಕ್ ಇಷ್ಟಪಡ್ತೀನಿ. ದರ್ಶನ್ ಫ್ಯಾನ್ಸ್, ಸುದೀಪ್ ಫ್ಯಾನ್, ಅವರು ಯಶ್ ಫ್ಯಾನ್, ಅಪ್ಪು ಸರ್ ಫ್ಯಾನ್, ಅಂದ್ರೆ ಪುನೀತ್ ರಾಜ್ಕುಮಾರ್ ಫ್ಯಾನ್, ಶಿವರಾಜ್ ಕುಮಾರ್ ಫ್ಯಾನ್, ಉಪೇಂದ್ರ ಅವ್ರ ಫ್ಯಾನ್, ಎಲ್ರು ನನ್ನ ಫ್ಯಾನ್ ಆಗಿರೋದ್ರಿಂದ ಎಲ್ರಿಗೂ ಒಳ್ಳೆಯದು. ಈ ವಿಡಿಯೋ ಹುಡುಗರಿಗೋಸ್ಕರ. ಯಾರಾದ್ರೂ ಹುಡುಗಿ ಈ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಈಗಲೇ ಈ ವಿಡಿಯೋನ ನಿಮ್ಮ ಮೇಲ್ ಬೆಸ್ಟ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಿಮ್ಮ ಒಂದು ಶೇರ್ ಇಂದ ಅವ್ರ ಲೈಫಲ್ಲಿ ತುಂಬಾ ದೊಡ್ಡ ಬೆಳವಣಿಗೆ ಆಗುತ್ತೆ. ನಾನು ಯಾಕೆ ಹೇಳ್ತಿದ್ದೀನಿ ಅಂತ ನಿಮ್ಗೆ ಈ ವಿಡಿಯೋ ಕೊನೆಯಲ್ಲಿ ಅರ್ಥ ಆಗುತ್ತೆ. ಸೊ ಸೈಂಟಿಫಿಕ್ ರಿಸರ್ಚ್ ಪ್ರಕಾರ ಒಂದು ಶಾರ್ಕ್ ಫಿಶ್ ಟ್ಯಾಂಕ್ ಅಲ್ಲಿ ಇರುವಾಗ ಅದರ ಬೆಳವಣಿಗೆ ಕೇವಲ 6 ರಿಂದ 8 ಇಂಚುಗಳು ಮಾತ್ರ. ಅದೇ ಶಾರ್ಕ್ ಸಮುದ್ರದಲ್ಲಿರುವಾಗ ಅದರ ಬೆಳವಣಿಗೆ 8 ರಿಂದ 10 ಫೀಟ್ ತನಕ ಹೋಗುತ್ತೆ. ಇಲ್ಲಿ ತಪ್ಪು ಶಾರ್ಕ್ ಅದಲ್ಲ, ಅದರ ಸರೌಂಡಿಂಗ್ ಅದನ್ನ ಬೆಳೆಯಕ್ಕೆ ಬಿಟ್ಟಿಲ್ಲ. ಸೊ ನಾನು ಎಲ್ಲ ಹುಡುಗರಿಗೆ ಹೇಳೋದೊಂದು,
ಚಡ್ಡಿ ಹಾಕ್ಬೇಡಿ. तू समझा? हाँ. नहीं, तू समझा नहीं. ಅದೆಲ್ಲ ಆಗೋದಿಲ್ಲ. ತಲೆ ಮೇಲೆ ತಲೆ ಬೀಳ್ಲಿ, ಅವನ ಮೇಲೆ ಅಪ್ಪ ಬೀಳ್ಲಿ. ಲೇ ಅಣ್ಣ, ಅವನು ಬಿದ್ದಾದ್ಮೇಲೆ ನಾನು ನೀನು ಹುಟ್ಟಿರೋದಕ್ಕನ ಮುಂದ್ ಕೇಳಲ್ಲ. ನೀನು ಅವಾಗ್ಲಿಂದ ಕಿರ್ಕೋತವ್ನಿ. ಏಯ್ ವೇಟರ್, ಕಟ್ತಾ ಇದೀಯಾ? ಮೆನ್ಯೂಲ್ ಇದ್ರೆ ನೋಡಿ ಸರ್, ತಂದು ಕೊಡ್ತೀನಿ. ಒಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡ್ತೀರಾ? ನಿಮ್ಮ ಮೂಗಿನ ಬಗ್ಗೆ ಡಿಸ್ಕ್ರೈಬ್ ಮಾಡಿ. ಏನೋ ಇಡ್ತಾ ಇದ್ದೀರ ನಂಗೆ. ಹೇಳ್ತೀನಿ, ನನ್ನ ಮೂಗು ಉದ್ದ ಇದೆ, ನನ್ನ ಮೂಗು ನನಗೆ ಉಸಿರಾಟಕ್ಕೆ ಹೆಲ್ಪ್ ಮಾಡ್ತಾ ಇದೆ, ನನ್ನ ಮುಖದ ಸೌಂದರ್ಯಕ್ಕೆ ನನ್ನ ಮೂಗು ಕೂಡ ಕಾರಣ. ಓಕೆ, ನಿಮ್ಮ ಕಣ್ಣು ಬಗ್ಗೆ ಹೇಳ್ರಿ. ನನ್ನ ಕಣ್ಣಿಂದಾನೇ ನಾನು ಇವತ್ತು ನಿಮ್ಮನ್ನೆಲ್ಲ ನೋಡ್ತಾ ಇದ್ದೀನಿ. ನನ್ನ ಕಣ್ಣು ಇದರ ಒಳಪದರ ನೀವು ನೋಡ್ತಾ ಇದ್ದೀರಾ. ಎಲ್ಲರಿಗೂ ನಿಮ್ಗೆ ಹೆಂಗಿದೆಯೋ ನನಗೂ ಹಂಗೆ ಇದೆ. ಮತ್ತೆ ಒಳಗಡೆ ಒಂದು ಗುಡ್ಡೆ ಇದೆ, ಅದು ತುಂಬಾ ಇಂಪಾರ್ಟೆಂಟು. ಕಣ್ಣು ತಲೆನೋವು ಬರಬಾರ್ದು ಅಂದ್ರೆ ಕಣ್ಣನ್ನ ಚೆನ್ನಾಗಿ ಇಟ್ಕೋಬೇಕು, ಅದನ್ನ ನಾನು ಇಟ್ಕೊಂಡಿದ್ದೀನಿ. ಈಗ ನಿಮ್ಮ ಕೂದಲು ಬಗ್ಗೆ ಹೇಳ್ರಿ. ಕೂದಲು ಒಂಥರ ಸೌಂದರ್ಯ ವರ್ಧಕ. ವಯಸ್ಸಾಗ್ತಾ ಆಗ್ತಾ ಬೆಳ್ಳಗಾಗತ್ತೆ. ಮತ್ತೆ ಒಂದು ಸ್ವಲ್ಪ ಸ್ಟ್ರೈಟ್ ಹೇರು, ತಿಂಗಳಿಗೆ ಒಂದ್ಸಲಿ ಕಟಿಂಗ್ ಮಾಡಿಸಿದ್ರೆ ಒಳ್ಳೇದು, ಚೆನ್ನಾಗಿ ಕಾಣ್ತೀವಿ. ಓಕೆ, ಈಗ ನಿಮ್ಮ ತಲೆ ಮೇಲಿರುವ ಕೂದಲು ಬಗ್ಗೆ ನಾಳೆ ಪಾಕಿಸ್ತಾನ ಮತ್ತೆ ಶ್ರೀಲಂಕಾ ಮ್ಯಾಚ್ ಐತ್ ನೋಡ್ರಿ. ನಾಳೆ? ನಾಳೆ. ನಿನ್ನೆ ಇಂಡಿಯಾ ಗೆತ್ತೆ. ಅಲ್ಲ ರೀ, ಈ ಶ್ರೀಲಂಕಾದ ಮ್ಯಾಪ್ ಅಲ್ಲಿ ಸಿಂಹ ಯಾಕೆ ಕತ್ತಿ ಹಿಡ್ಕೊಂಡದ್ದು ಇದೈತಿ? ಅದಕ್ಕೊಂದ್ ದೊಡ್ಡ ಕತೆ ಐತಿ. ಏನು? ಶ್ರೀಲಂಕಾ ಒಳಗ ಒಬ್ಬ ರಾಜ ಇದ್ದಂತ, ಅವನ್ ಕಡೆ ಒಂದ್ ಸಿಂಹ ಇತ್ತಂತ. ಅವ ಮದುವೆ ಆಗಕ್ಕ ಒಂದ್ 6,000 ಹೆಣ್ಮಕ್ಳನ್ನ ಸ್ವಯಂವಾಗಿ ಕರ್ಸಿದ್ದ. ಕರೆಸಿದಾಗ ಅವ್ರಿಗೆಲ್ಲಾ ಒಂದೊಂದ್ ಬೀಜ ಕೊಟ್ಟ, ಇದ್ರೊಳಗ ಯಾರು ಚಂದನು ಹೂ ತಗೊಂಡ್ ಬರ್ತಿರಲ್ಲ ಅವ್ರನ್ನ ಮದುವೆ ಆಕ್ಕೇನಿ ಅಂತಂದ. ಅದ್ರೊಳಗ ಎಲ್ಲಾರು ತಗೊಂಬಂದ್ರ ಒಬ್ಬಾಕಿ ತಗೊಂಬರ್ಲಿಲ್ಲ. ಆ ಒಬ್ಬಾಕಿನ್ ಕೇಳಿದಂತ, ನೀ ಯಾಕೆ ತಗೊಂಬಂದಿಲ್ಲ ಅಂತಂದ. ಇಲ್ಲ ರಾಜ, ನೀವು ಕೊಟ್ಟಿದ್ದ ಬೀಜ ಅಲ್ಲದ, ಒಂದು ಶರ್ಟ್ ಬಟನ್ ಅದ. ನಿನ್ನ ಮತ್ತ ರಾಜನ್ನ ಆಸೆ ಪಟ್ಟ ಇವರೆಲ್ಲಾ ಚಂದನು ಹೂ ತಗೊಂಬಂದ ಡೂಪ್ಲಿಕೇಟ್ ಮಾಡುನು ಅಂತಂದ ಬಂದಾರು. ಓಹೋ ಅಂತಂದ ಅವನ್ ಅಕ್ಕಿ ನಿಯತ್ತಿಗೆ ಮೆಚ್ಚ ಅಕ್ಕಿನ ಮದುವೆ ಆದ ಕರೆ. ಆ ಶ್ರೀಲಂಕಾ ಒಳಗಿಂದ ಸಿಂಹದ ಕೈಯಾಗಿನ ಕತ್ತಿ ಯಾಕೈತಂತ ನಂಗೂ ಗೊತ್ತಿಲ್ಲ. ಪೂಜಾ, ಒಂದು ಜೋಕ್ ಆಯ್ತಾ? ನಾನು ಕೇಳೋ ಕ್ವಶನಿಗೆಲ್ಲ ನೀನು ಪಟ ಹೇಳಿ ಆನ್ಸರ್ ಮಾಡ್ಬೇಕು. ಓಕೆ, ಒಂದು ಏರೋಪ್ಲೇನ್, ಅದರಲ್ಲಿ ಏರೋಪ್ಲೇನ್ ಅಲ್ಲಿ 100 ಇಟ್ಟಿಗೆ ಇರ್ತದೆ, ಬ್ರಿಕ್ಸ್. ಅದು ಹೋಗುವಾಗ ಒಂದು ಇಟ್ಟಿಗೆ ಕೆಳಗೆ ಬೀಳ್ತದೆ, ಎಷ್ಟು ಉಳಿತದೆ? 99. ಈಗ ಹೇಳು, ಒಂದು ಫ್ರಿಡ್ಜ್ ಒಳಗೆ ಒಂದು ಆನೆಯನ್ನು ಇಡ್ಬೇಕಾದ್ರೆ ಏನ್ ಮಾಡ್ಬೇಕು? ಆನೆಯನ್ನು ಪೀಸ್ ಆಗಿ ಕಟ್ ಮಾಡಿ ಮತ್ತೆ ಫ್ರಿಡ್ಜ್ ಒಳಗೆ ಇಡ್ಬೇಕು. ಅಲ್ಲ, ಫ್ರಿಡ್ಜ್ ಓಪನ್ ಮಾಡಿ ಆನೆಯನ್ನು ಫ್ರಿಡ್ಜ್ ಒಳಗೆ ಇಡ್ಬೇಕು. ಓಕೆ, ಈಗ ಅದೇ ತರ ಒಂದು ಜಿರಾಫೆಯನ್ನು ಫ್ರಿಡ್ಜ್ ಒಳಗೆ ಇಡ್ಬೇಕಾದ್ರೆ ಏನ್ ಮಾಡ್ಬೇಕು? ಜಿರಾಫೆಯನ್ನು ಬಗ್ಗಿಸಿ ಬಾಗಿಲು ಓಪನ್ ಮಾಡಿ ಫ್ರಿಡ್ಜ್ ಒಳಗೆ ಇಡ್ಬೇಕು. ಅಲ್ಲ, ಆನೆಯನ್ನು ಹೊರಗೆ ಇಟ್ಟು ಮತ್ತೆ ಜಿರಾಫೆಯನ್ನು ಫ್ರಿಡ್ಜ್ ಒಳಗೆ ಇಡ್ಬೇಕು. ಕೇಳು, ಈಗ ಒಂದು ಪಾರ್ಟಿಗೆ ಎಲ್ಲ ಅನಿಮಲ್ಸ್ ಅನ್ನು ಇನ್ವೈಟ್ ಮಾಡಿ ಇಡ್ತಾರೆ, ಆದ್ರೆ ಒಂದು ಅನಿಮಲ್ ಅನ್ನು ಮಾತ್ರ ಇನ್ವೈಟ್ ಮಾಡಿ ಇರುದಿಲ್ಲ. ಯಾವ ಅನಿಮಲ್ ಅದು? ಲಯನ್. ಯಾಕೆ ಲಯನ್? ಅದು ಕಾಡಿನ ರಾಜ. ಅಲ್ಲ, ಎಲ್ಲರಿಗೂ ಹೆದರಿಕೆ. ಅಲ್ಲ, ಅದು ಜಿರಾಫೆ. ಯಾಕಂದ್ರೆ ಜಿರಾಫೆ ಫ್ರಿಡ್ಜ್ ಅಲ್ಲಿ ಉಂಟಲ್ಲ. ಕೇಳು, ಈಗ ಒಂದು ಜಿರಾಫೆ, ಅದೇ ಜಿರಾಫೆದು ಗರ್ಲ್ ಫ್ರೆಂಡ್ ಉಂಟಲ್ಲ, ಒಂದು ನದಿ ಕ್ರಾಸ್ ಮಾಡ್ತಿರ್ತದೆ. ಆ ನದಿ ಕ್ರಾಸ್ ಮಾಡುವಾಗ ಆ ನದಿಯಲ್ಲಿ ಫುಲ್ ಕ್ರಾಕೊಡೈಲ್ಸ್ ಇರ್ತದೆ, ಆಯ್ತಾ? ಬಟ್ ಆ ಜಿರಾಫೆ ಗರ್ಲ್ ಫ್ರೆಂಡ್ಗೆ ಏನೂ ಆಗುದಿಲ್ಲ. ಯಾಕೆ?
ಯಾಕೆ ಅಂದ್ರೆ ಬಾಯ್ ಫ್ರೆಂಡ್ ಬಂದು ರೆಸ್ಕ್ಯೂ ಮಾಡ್ತಾರೆ. ಇಲ್ಲ ಅದು ಫ್ರಿಜ್ ಅಲ್ಲಿ ಉಂಟಲ್ಲ. ಅಲ್ಲ, ಯಾಕೆ ಅಂದ್ರೆ ಎಲ್ಲ ಅನಿಮಲ್ಸ್ ಪಾರ್ಟಿಗೆ ಹೋಗಿರ್ತಲ್ಲ, ಸೊ ಅಲ್ಲಿ ಕ್ರೊಕೊಡೈಲ್ ಇರುವುದಿಲ್ಲ. ಕೇಳು, ಆದ್ರೂ ಆ ಗರ್ಲ್ ಫ್ರೆಂಡ್ ಜಿರಾಫೆ ಸಾಯ್ತದೆ ಹೇಗೆ? ಯಾಕಂದ್ರೆ ನೀನ್ ರಭಸ ಜಾಸ್ತಿ ಉಂಟು. ಅಲ್ಲ, ಯಾಕಂದ್ರೆ ಒಂದು ಇಟ್ಟಿಗೆ ಬಿದ್ದಿರ್ತಲ್ಲ, ಅದು ಅದ್ರ ತಲೆ ಮೇಲೆ ಬೀಳ್ತದೆ. ಅದಕ್ಕೆ ಯಾರಿಗೆ ಹೇಳಿಕ್ ಹೋಗ್ಬೇಡಿ ಪೊಟ್ಟು ಜೋಕ್ಸ್ ಎಲ್ಲ. ಇವತ್ತೇನಾಯ್ತು ಗೊತ್ತಾ, ನಮ್ಮ ಮನೆ ಮುಂದೆ ಹಾವು ಬಂದ್ಬಿಟ್ಟಿತ್ತಪ್ಪ. ಅದು ನಾಗರಾವು ಇಷ್ಟು ಉದ್ದ ಇತ್ತು. ಯೂಟ್ಯೂಬ್ ಅಲ್ಲಿ ನೋಡಿದ್ದೆ ಅವತ್ತು, ಚಾಕ್ಲೇಟ್ ಬಾಕ್ಸ್ ತಕೊಂಡ ಆ ತರ ನಿಧಾನಕ್ಕೆ ಎತ್ಕೊಂಡು ಹಾಕೊಂಡು ಎಲ್ಲ ಶಾಕ್ ಆಗೋಗ್ಬಿಟ್ಟಿದ್ರು. ಬಾಕ್ಸ್ ಏನಾಯ್ತು? ಬಾಕ್ಸ್ ಅಲ್ಲಿ ಮುಂದೆ ಬಿಟ್ಟಿದ್ದು ನಾವ್ನ ನೀವ್ ಎದ್ರಕೊಂಡ್ ನೋಡಿ ನಂಗೂ ಭಯ ಆಯ್ತು. मन में लड्डू फूटा, रुको जरा सबर करो. Bluetooth disconnected. ಕರ್ನಾಟಕದ ಪರವಾಗಿ ಧ್ವನಿ ಎತ್ತುವಂತ ಧೈರ್ಯ ಇರೋದು, ತಾಕತ್ತಿರೋದು ಕುಮಾರಸ್ವಾಮಿ ಒಬ್ಬರಿಗೆ. ಸಾರಿ, ಕ್ಷಮಿಸ್ಬೇಕು. ದಯವಿಟ್ಟು ಕಟ್ ಮಾಡಿ ಅಮ್ಮ, ಪ್ಲೀಸ್ ಪ್ಲೀಸ್. ದಯವಿಟ್ಟು ಕಟ್ ಮಾಡಿ ಅಮ್ಮ, ಪ್ಲೀಸ್. ದಯವಿಟ್ಟು ಕಟ್ ಮಾಡಿ ಅಮ್ಮ, ಪ್ಲೀಸ್ ಪ್ಲೀಸ್. ಈ ಸೋಪನ್ನ ಮಂತ್ರಿಗಳು ಹೇಳ್ಬೇಕು, ನನಗೆ ಅಡ್ವೈಸ್ ಮಾಡ್ರಿ ಯಾರು ಒಬ್ರು. ಹೆಂಗಸ್ರಿ ಯಾಕೆ ಪ್ರಮೋಟ್ ಮಾಡ್ಬೇಕು, ಗಂಡಸ್ರಿ ಯಾಕೆ ಮಾಡಬಾರ್ದು? ಸರ್ ಸರ್ ಸರ್, ನೀವಾದ್ರೂ ಗುರುತಿಸಿರಲ್ಲ ಸರ್. ಸರ್ ಅದಕ್ಕೆ ಸರ್ ನಿಮ್ಮನ್ನ ಶೋ ಮೆನ್ ಕ್ರಿಯೇಟರ್ ಕ್ರೇಜಿ ಮಾಡ್ಬಿಡ್ತೀರ ಸರ್ ನೀವು. ಏನು ಸೆಂಟ್ ಅಲ್ಲಿ ಗಂಡಸ್ರಿಗೆ ಬೇರೆ ಸೆಂಟು, ಹೆಂಗಸ್ರಿಗೆ ಬೇರೆ ಸೆಂಟು ಅಂತ ಮಾಡ್ಕೊಂಡಿಲ್ವಾ ನೀವು? ಅಣ್ಣ ಅದು ಬ್ಯಾಡ್ ರೇ. ಏಯ್ ಸುಮ್ನೆ ನಂಗೊಂದು ಒಳ್ಳೆ ಐಡಿಯಾ ಇದೆ ಕಣ್ರಿ. ನಮ್ಮ ಮೈಸೂರು ಸ್ಯಾಂಡಲ್ ಸೋಪ್ಗೆ, ಮೆನ್ಸ್ ಸೋಪ್ಗೆ, ಗಂಡಸರದಕ್ಕೆ DK ಶಿವಕುಮಾರ್ ಸಿದ್ದರಾಮಯ್ಯನೇ ಬ್ರ್ಯಾಂಡ್ ಅಂಬಾಸಿಡರ್ ಮಾಡಬಹುದು ಅಂತ ನನ್ನ ವಾದ. ಮಾತೇ ಇಲ್ಲ, ಫ್ರೀ ಆಫ್ ಕಾಸ್ಟ್ ಮುಗಿಬೋದಾ? ನನ್ನ ವಾದ ತಪ್ಪಾಗಿದ್ರೆ ಕಿತಾಕಿ, ಸರಿ ಇಲ್ಲ ಅಂತ. ಎಸ್, ಏನೂ ಮಾಡಬೇಡಿ ಸಿದ್ದರಾಮಯ್ಯನವರೇ, DK ಶಿವಕುಮಾರ್ ಅವರೇ, ಪ್ರತಿದಿನ ಸ್ಯಾಂಡಲ್ ಸೋಪ್ ನಲ್ಲಿ ಸ್ನಾನ ಮಾಡಿ. ಅಪ್ಪ ಯಾಕೆ ಇಲ್ಲಿ ಬಂದಿದ್ರಿ? ಏನು ಖಾತೆ ತೆರೆದ್ರೆ 8,000 ರೂಪಾಯಿ ಬರುತ್ತೆ ಅಂತನ, ನಿಜನಾ ಅದು? ಈ ಕನ್ನಡ ಬಂದಿಲ್ಲ ಸರ್. ರಾಜೀವ್ ಗಾಂಧಿ ಹೇಳ್ತಾರೆ ಎಲ್ಲಾರ್ಗೆ 8,500 ಕೊಡ್ತಾರೆ ಹೇಳ್ತಾರೆ. ಎಲ್ಲಾರು ಬಂತೀನಿ ಸರ್. ಪ್ರತಿ ತಿಂಗಳು ಬರುತ್ತೆ ಅಂತನ? ಹೌದು ಸರ್. ಡಕಾಡಕ್ ಆಗ್ತೀನಿ ಹೇಳ್ತಾರೆ ರಾಜೀವ್ ಗಾಂಧಿ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ? भाई भक्ति ही शक्ति है। एक सिद्ध साधु महाराज रास्ते से गुजर रहे थे। कुछ गायों ने महाराज को देखा और उनके दर्शन करने के लिए वो सभी लाइन से खड़ी हो गई और रोड जाम कर दिया। लेकिन जैसे ही महाराज ने उन सभी को प्रणाम किया, उनका अभिवादन किया, तो वो अपने आप आगे बढ़ गई। इसलिए कहते हैं कि सनातन केवल एक धर्म नहीं है, सनातन संपूर्ण ब्रह्मांड का सार है। आपके पास सत्य ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ 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 ಹಿಡಿಯುತ್ತೆ.